ಸ್ನೇಹಿತರೆ ನಮಸ್ಕಾರ. ಜನವರಿ 1ನೇ ತಾರೀಕಿನಿಂದ ಬರೋಬ್ಬರಿ 16 ವರ್ಷಗಳು ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿತ್ತು. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ನೀವೇ ಕೋಟ್ಯಾಧಿಪತಿಗಳು. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪೇಜನ್ನು ಫಾಲೋ ಮಾಡಿ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಯಾರ ಮೇಲೆ ಇರುತ್ತೋ ಅವರಿಗೆ ಸಕಲ ಐಶ್ವರ್ಯ ಸಿಗ್ತಾ ಹೋಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು ಗುರುದೆಸೆ ಕೂಡ ಆರಂಭವಾಗುತ್ತೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಹೊಸ ವರ್ಷದ ಮೊದಲ ದಿನವಾದ ಇಂದು ಈ ರಾಶಿಯವರು ಅದೃಷ್ಟದ ಜೊತೆಗೆ ಹಣದ ಸುರಿಮಳೆಯನ್ನೇ ಕಾಣ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಎಲ್ಲವೂ ಕೂಡ ಕೈ ಹಿಡಿಯುತ್ತೆ. ಹೀಗಾಗಿ ಇವರ ಜೀವನದಲ್ಲಿ ಸರ್ವವೂ ಕೂಡ ಮಂಗಳವಾಗ್ಲಿದ್ದು ಇವರು ಅಂದುಕೊಂಡಂತಹ ರಾಜವೈಭೋಗದ ಜೀವನ ಇವರು ತಾಕ್ತಾ ಹೋಗುತ್ತೆ. ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನ ಆರಂಭ ಮಾಡಬೇಕು ಅನ್ನೋ ಇವರ ಕನಸು ಕೂಡ ಈ ಸಂದರ್ಭದಲ್ಲಿ ಕೈಗೂಡುತ್ತೆ. ಇವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಕಠಿಣ ಪರಿಶ್ರಮವನ್ನ ಹಾಕಿದ್ದೇ ಆದಲ್ಲಿ ಮುಂದಿನ ಸಂದರ್ಭಗಳು ಇವರಿಗೆ ರಾಜವೈಭೋಗದ ನೆಮ್ಮದಿಯ ಜೀವನವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಣ ಸಿಗುತ್ತೆ, ಸಕಲ ಸಂಪತ್ತು ಸಿಗುತ್ತೆ, ರಾಜವೈಭೋಗ ಇರುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸೋರಿಗೆ ಅನುಕೂಲಕರ ವಾತಾವರಣ ಕೂಡ ನಿರ್ಮಾಣವಾಗತ್ತೆ. ಪೋಷಕರ ಬೆಂಬಲ ಕೂಡ ಸಿಗುತ್ತೆ. ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.